ಹಾಯ್ ಫ್ರೆಂಡ್ಸ್, ಲಚ್ಚಿ ಕನ್ನಡ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಿಂತೂ ಸೂಪರ್ ಆಗಿದ್ದೀವಿ. ಸೊ ತುಂಬ ಜನ ಕೇಳ್ತಾಯಿದ್ರು ನಮ್ಮ ಕಂಪ್ನಿಯಲ್ಲಿ ಯಾಕೆ ನವೀನ ವೀಡಿಯೋ ಹಾಕ್ತಾಯಿಲ್ಲ, ಯಾಕೆ ಏನು ಸಮಾಚಾರ ಅಂತ ಕೇಳ್ತಾಯಿದ್ರು. ಸೊ ತುಂಬ ದಿನ ಆಗೋಯಿತು. ಅವರಿಗೋಸ್ಕರ ಇವಾಗ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಸಿದ್ಧಳಾಗಿದ್ದೀನಿ. ಸೊ ಪರವಾಗಿಲ್ಲ, ತುಂಬ ಜನ ಕೇಳ್ತಾರೆ ನಿನ್ನ ಯೂಟ್ಯೂಬ್ ಚಾನಲ್ ನಾವು ಮಿಸ್ ಮಾಡ್ಕೊತಾ ಇದ್ದೀವಿ, ವಿಡಿಯೋ ಏನಾದರೂ ಮಾಡಿ ಹಾಕು ಅಂತ ಕೇಳ್ಕೊತಾ ಇದ್ರು. ಸೊ ತುಂಬ ಖುಷಿಯಾಯಿತು ಅವ್ರು ಕೇಳೋದು ನೋಡಿ. ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಯಾರು ಸ್ಕಿಪ್ ಮಾಡ್ದಂಗೆ ನೋಡಿ, ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಪ್ಲೀಸ್. ಲಚ್ಚಿ ಬ್ಯುಸಿ. ಈಗ ಮತ್ತೆ ಹುಷಾರಾಗಿದ್ದಾರೆ. ಸೊ ಬಾಯ್. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ನಮ್ಮ ಅತ್ತೆಗೆ ಹುಷಾರಿಲ್ಲ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಆವಾಗ ಗಂಜಿ ತಿನ್ನಿಸ್ತಾ ಇದ್ರು ನಮ್ಮ ಮನೆಯವರು. ಬೇಡ ಅಂದ್ರೂ ಬಲವಂತ ಮಾಡಿ ತಿನ್ನಿಸ್ತಾ ಇದ್ರು. ಮತ್ತು ಅಲ್ಲಿ ಟ್ರೀಟ್ಮೆಂಟ್ಗೆಲ್ಲ ಸ್ವಲ್ಪ ಶಕ್ತಿ ಇರಲಿ ಅಂದ್ಬಿಟ್ಟು ರವೆ ಗಂಜಿ ತಿನ್ನಿಸ್ತಾ ಇದ್ರು. ಸೊ ತುಂಬ ಚಿಕ್ಕ ಮಗು ಥರದೇ ನೋಡ್ಕೊಂಡಿದ್ದೀವಿ ನಮ್ಮ ಅತ್ತೆನ. ತುಂಬ ಬಂದಿರೋದು ಒಂದು ಕಡೆ ಖುಷಿ, ನೋಡಿದ್ರೆ ಹೆಲ್ತ್ ಪ್ರಾಬ್ಲಮ್ ಬೇರೆ. ಮತ್ತು ಹಾಸ್ಪಿಟಲ್ಗೆ ಬಂದ್ವಿ. ಅವರು ಎದೆಯಲ್ಲಿ ತುಂಬ ಕಫ ಕಟ್ಬಿಟ್ಟೈತೆ, ಹಂಗೆ ಹಿಂಗೆ ಅಂತ ಹೇಳಿದ್ರು. ಸರಿ ಬಿಡು ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಸೊ ಜ್ಯೂಸ್ ತಂದು ಕೊಟ್ವಿ, ಕುಡಿತಾ ಇದ್ರು. ಮತ್ತು ಅಡ್ಮಿಟ್ ಮಾಡಲ್ಲ ಆದಮೇಲೆ ಫೋನ್ ಮಾಡಿದ್ವಿ ಊರಿಗೆ. ಅವ್ರ ದೊಡ್ಡ ಮಗ ದೊಡ್ಡ ಸೊಸೆ ಬಂದರು ನೋಡೋಕ್ಕೆ ಅಂದ್ಬಿಟ್ಟು. ಊರಿಂದ ಪಾಪ ಬಂದರು ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು. ಸೊ ತುಂಬ ದೂರ ಅಲ್ಲಿಂದ ಬಂದಿದ್ದಾರೆ ನೋಡೋಕ್ಕೆ. ನೋಡಿದರು, ಮಾತಾಡಿದರು. ಮತ್ತು ನಮ್ಮ ಅತ್ತೆಗೆ ಊಟ ಮಾಡ್ಸೋಕ್ಕೆ ಅಂದ್ಬಿಟ್ಟು ನಮ್ಮ ಭಾವ ಬೈದು ತಿನ್ನಿಸ್ತಾ ಇದ್ರು. ಸೊ ಇದೆಲ್ಲ ವೀಡಿಯೋ ಮಾಡೋ ಅವಶ್ಯಕತೆ ಇರಲಿಲ್ಲ. ಯಾಕೆ ಮಾಡಿದೆ ಅಂದರೆ ಒಂದು ನೆನಪಿಗಿರಲಿ. ಮತ್ತು ನಂದು ದಿನ ಅದು ಫುಲ್ಲು ಶೇರ್ ಮಾಡ್ಕೋಬೇಕಲ್ಲ, ಹಾಗಾಗಿ ನಾನು ಕೆಲವು ಮಾಡಿಕೊಂಡೆ ವೀಡಿಯೋಸು. ಚೆನ್ನಾಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಯಾಕೆಂದರೆ ನಮ್ಮ ಅತ್ತೆ ಹುಷಾರಿರಲಿಲ್ಲ. ಸೊ ಹಾಗಾಗಿ 2 ದಿನ ಗ್ಯಾಪ್ ಆಯಿತು. 4 ದಿನ ಅಡ್ಮಿಟ್ ಮಾಡಿ ಸ್ವಲ್ಪ ಲೇಟ್ ಆಗೋಯ್ತು. ವಿಡಿಯೋ ಯಾವುದು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಬೇಜಾರಿದ್ವಿ. ತುಂಬ ಸೀರಿಯಸ್ ಆಗಿತ್ತು. ICU ಇಟ್ಟಿದ್ರು. ಇವಾಗ ವಾರ್ಡಿಗೆ ಶಿಫ್ಟ್ ಮಾಡಿದ್ದಾರೆ. ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದ್ದಾರೆ. ಅವ್ರನ್ನ ನೋಡೋಕೆ ಅಂದ್ಬಿಟ್ಟು ದೊಡ್ಡ ಮಗ ದೊಡ್ಡ ಸೊಸೆ ಬಂದಿದ್ರು. ಸೊ ಹಂಗಾಗಿ ಇವಾಗ ಅವ್ರಿಗೋಸ್ಕರ ಚಿಕನ್ ತೊಗೊಂಬಂದಿದ್ದೀವಿ. ತಂದು ಕೊಟ್ಟು ನಮ್ಮ ಮನೆಯವರು ಮಾಡೋಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಕಾಯಿ ತುರಿತಾ ಇದ್ದೀನಿ. ಕೊಬ್ಬರಿ ಇದು ಫ್ರೆಂಡ್ಸ್. ನಾನು ಆಲ್ಮೋಸ್ಟ್ ಎಲ್ಲಕ್ಕೂ ಜಾಸ್ತಿ ಕೊಬ್ಬರಿ ಯೂಸ್ ಮಾಡ್ತೀನಿ. ಯಾಕಂದರೆ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಹಂಗಾಗಿ ಚೆನ್ನಾಗಿರುತ್ತೆ. ಹಸಿಕಾಯಿ ಕೂಡ ಚೆನ್ನಾಗಿರುತ್ತೆ. ಅದಕ್ಕಿಂತ ಒಂದು ಪಟ್ಟು ಇದು ಚೆನ್ನಾಗಿರುತ್ತೆ. ಹಂಗಾಗಿ ಮತ್ತು ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್? ನಾವು ಹಿಂಗೆ ಚೆನ್ನಾಗಿಲ್ಲ ಆ ಥರ ಇದ್ದೀವಿ. ಮತ್ತು ಎಲ್ಲರದು ಕಾಫಿ ತಿಂಡಿ ಆಯಿತಾ? ನಮ್ಮದು ಕಾಫಿ ಆಯಿತು, ಊಟನ ಆಯ್ತು, ಎಲ್ಲ ಆಯಿತು. ಬೆಳಿಗ್ಗೆ ಅವಲಕ್ಕಿ ಮಾಡಿದ್ದೆ, ಮಧ್ಯಾಹ್ನಕ್ಕೆ ಹುಳಿ ಕಳಬ ಸಾಂಬಾರು, ಅನ್ನ ಮುದ್ದೆ ಮಾಡಿದ್ದೆ. ಇವಾಗ ಚಿಕನ್ ಸಾಂಬಾರು, ಮುದ್ದೆ ಆ್ಯಂಡ್ ರೈಸ್ ಮಾಡ್ತಾಯಿದ್ದೀವಿ. ನೆಂಟರು ಮುಂಚೆ ಮಾಮೂಲಿ ಅದೇ ಜಾಸ್ತಿ ಚಿಕನ್, ತಲೆ ಕೊಡೋದೇ ಚಿಕನ್. ನಾರ್ಮಲ್ ಎಲ್ಲ ದಿನದಲ್ಲಿ ನೆನಪಾಗೋದು ಚಿಕನ್ನು. ನಾವು ಯಾವ ವಾರ ಚಿಕನ್ ಮಟನ್ ತಿನ್ನಲ್ಲ, ಆ ವಾರದಲ್ಲಿ ನೆನಪಾಗುವಂಥದ್ದೇ ಒಬ್ಬಟ್ಟು ಒಳ್ಳೆ ಪಾಯಸ, ಈ ಥರ ಇದೇ. ನಾನು ಜಾಸ್ತಿ ಬೇಗ ಮಾಡೋಕ್ಕೆ ಬರೋದು ಅದೇ, ಬೇಗ ಮಾಡೋದು ಅದೇ. ಇವತ್ತು ಒಬ್ಬಟ್ಟು ಮಾಡೋಕ್ಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನಾಳೆ ಗುರುವಾರ ತಿನ್ನೋಕ್ಕಾಗಲ್ಲ. ಅಕಸ್ಮಾತ್ ನಾಳೆ ಬಂದರೆ ನಾಳೆ ಒಬ್ಬಟ್ಟು ಮಾಡ್ತಾಯಿದ್ವಿ. ಇವತ್ತು ಚಿಕನ್ ಮಾಡ್ತಾಯಿದ್ದೀನಿ. ಚಿಕನ್ ಮಾಡಿ ತುಂಬ ದಿನ ಆಗಿತ್ತು. ತುಂಬ ದಿನ, ಒಂದು ವಾರ ಗ್ಯಾಪ್ ಆಯಿತು. ಯಾಕೆ ಎಲ್ತಿಗೆ ಅಂತ ಇದೆ ರಚ್ಚಿ ಹೇಳ್ತೀನಿ ಫ್ರೆಂಡ್ಸ್. ಇವತ್ತು ಇಂಗ್ಲಿಷ್ ಮಾತಾಡ್ಬೇಕಂತ ಅನ್ಕೊಂಡಿಲ್ಲ. ಇವಳು ಹೇಳ್ತಿದ್ದಾಳೆ ಇಂಗ್ಲಿಷ್ ಮಾತಾಡೋಣ ಮಮ್ಮಿ ಅಂದ್ಬಿಟ್ಟು. ನಂಗೆ ಇಂಗ್ಲಿಷ್ ಬರಲ್ಲ. ಇವಳು ಯಾವುದೊಂದು 2-3 ಬರ್ತವೆ, ಅದನ್ನೇ ಮಾತಾಡೋಣ ಅಂತ ಅನ್ಕೊಂಡಿದ್ದಾಳೆ. ಇಂಗ್ಲಿಷ್ ಮಾತಾಡ್ತೀವಿ. ಸೊ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ನಮಗೆಷ್ಟು ಗೊತ್ತಿಲ್ದಿದ್ರು ಎಷ್ಟು ಬರುತ್ತೆ ಅಷ್ಟು ಬಂದರೂ ಏನದು ಮೀರಿ ಪ್ರಯತ್ನ ಪಡ್ತೀವಿ. ಹೇಳಕ್ ಬರ್ತಾ ಇಲ್ಲ. ನಮಗೆ ಬರೋದಕ್ಕಿಂತ ಹೆಚ್ಚಾಗಿ ಮೀರಿ ಪ್ರಯತ್ನ ಪಡ್ತಿದ್ದೀವಿ. ಸೊ ನಿಮ್ಗೆ ಇಂಗ್ಲೀಷ್ ಬರೋರು ನಮ್ಮ ಇಂಗ್ಲೀಷ್ ಕೇಳಿ ಮರ್ತ್ಕೊಳ್ಬೇಡಿ ನಿಮ್ಮ ಇಂಗ್ಲೀಷ್ನ. ಬಟ್ಲರ್ ಇಂಗ್ಲೀಷು ಇವಾಗ ಸ್ಟಾರ್ಟ್ ಮಾಡ್ತೀವಿ. ಸುಮ್ಮನೆ ಇವಾಗ ಹೋಗಿಂಗಂತೆ ಬರಿಂಗಂತೆ ನೋಡೋಣ ಎಷ್ಟು ಇಂಗ್ಲೀಷ್ ಮಾತಾಡ್ತೀವಿ ಅಂತ. ಬೇಡ
Hi baby, had your lunch? Hi God. Hi friends. ಎಲ್ಲರೂ. Hi friends. ನೀನೇ ಹೇಳಿ ನೀನೇ ಮರ್ತ್ಕೊಂತಿದ್ಯಾ. Hi friends everyone. ಸ್ವಲ್ಪ ಓವರ್ ಆಗಿ ಫ್ರೆಂಡ್ಸ್ಗಳು. Had your lunch? Lunch. Had your lunch? Yeah. Yeah. What doing lunch? What doing lunch? Lunch. What doing? What eating? Why lunch? What eating? No English. Yes. Yes. You tell. You Rice. tell. Rice. Ah. Sambar. Rice. Why sambar? ಹುಳ್ಳಿಕಾಳು ಸಾಂಬಾರ್. ಹುಳ್ಳಿಕಾಳು ಸಾಂಬಾರ್. Guys, ಸುಮ್ಮನೆ ಹೇಳ್ತಾ ಇದ್ದೀನಿ ಇವತ್ತು. ಕನ್ನಡ ಯೂಸ್ ಮಾಡಬಾರ್ದು, ಇಂಗ್ಲಿಷೇ ಮಾತಾಡಬೇಕು ಈ ವಿಡಿಯೋದಲ್ಲಿ ಫುಲ್ಲು. ವಾಟ್ ಸಾಂಬಾರ್? ವಾಟ್ ಕರಿ? ವಾಟ್ ಕರಿ? ವಾಟ್ ಕರಿ? ಶ್ರೀಕಲ್ ಸಾಂಬಾರ್. ಶ್ರೀಕಾಲ್ ಸಾಂಬಾರ್ ಅಂತೆ. ಇದೇನದು ಬೆಳಕು ಹೊಡಿತೈತಿ ಇಲ್ಲಿ. ಚಿಕನ್ ಸಾಂಬಾರಾ? ಚಿಕನ್ ಸಾಂಬಾರು ರಿಯಲಿ ಫ್ಯಾಂಟಾಸ್ಟಿಕ್. ಹೋಮ್ವರ್ಕ್ ಕ್ಲಿಯರ್ ಹೋಮ್ವರ್ಕ್? No. ವೈ? ಚಾಟ್ ಕಿಚನ್. ಚಾಟ್ ನೋ, ಓನ್ಲಿ ಕಿಚನ್. ಚಾಟ್ ರೂಮ್. No, mom. Room this room, right? ಯುವರ್ ಇಂಗ್ಲಿಷು ಶೀಸು ಕೇಳ್ಸಿಂಗು, ಶೀಸು ಮರ್ತೋಗಿಂಗು. ನಮ್ಮ ಇಂಗ್ಲಿಷ್ ಕೇಳಿದ್ರೆ ಯಾರು ಒಂದು ಕೂಡ ಇರೋ ನಿಮಿಷ 1 minute. ನಮ್ಮ ಇಂಗ್ಲಿಷ್ ಅವ್ರು ಏನಾದ್ರು ಕೇಳಿಸ್ಕೊಂಡ್ಬಿಟ್ರೆ ಇಂಗ್ಲಿಷ್ ಬರೋರು ಕೆರ ತಗೊಂಡು ಜ್ವರ ಬರಂಗ್ ಹೊಡಿಯಲ್ವಾ? ನಮ್ಗೆ ಹೊಡಿತಾ ತಾನೆ. ಸರಿ ಹಿಂದಿ ಮಾತಾಡೋಣ. ಹಿಂದಿ ನಂಗೆ ಇಷ್ಟ. ಖಾನಾ ಹೋಗ್ಯಾ? ಹೋಗಯ್ಯ. ಕ್ಯಾ ಖಾನಾ? ಅನ್ನ ಸಾಂಬಾರು. ಚಾವಲ್ ಸಬ್ಜಿ. चावल छब्बी. बाद में होमवर्क हो गया? क्यों? जाओ होमवर्क करो, जाओ. क्या चाहिए होमवर्क करने के लिए? क्या चाहिए? चाट चाहिए. जाओ. तुम्हारा भैया सोएगा ना, उठ की उसको दो करने के लिए. ಹಿಂದಿ ಬರಲ್ಲ, ತೆಲುಗು ಮಾತಾಡೋಣ. ಫ್ರೆಂಡ್ಸ್ ಹಿಂದಿ ಬರೋಲ್ಲ, ತೆಲುಗು ಮಾತಾಡೋಣ. ಭೋಜ್ ಮೈನಾ? ಭೋಜ್ ಮೈನಾ? నాదాయా నీదాయా? నాదాయ. ఏం తింటివి? అన్నము సాంబారు. మళ్ళా హోంవర్క్ అయిందా? లేదు. ఎలా? పో అన్న పనుకోనుంది, లేచి అన్న పనుకోనుంది, పోమా లేచి ಏನದು లేచి దానికి పో. ನಂಗೆ ತೆಲುಗು ಬರುತ್ತೆ ಫ್ರೆಂಡ್ಸ್. ಇವಾಗೆಲ್ಲ ಮಿಕ್ಸಿಂಗ್ ಆಗೋದಕ್ಕೆಲ್ಲ ಮೈಂಡ್ ಅಲ್ಲಿ ಮರ್ತೋಗ್ತಾ ಇದೆ. ಗಾಯ್ಸ್, ನಮ್ಮ ಅಮ್ಮಂಗೆ ಎರಡು ಬರುತ್ತೆ, ಹಿಂದಿ ಹೋಮ್ವರ್ಕ್ ಸೈ టైం అయింది, భోజనం చేయాలా? పో. నేను వంట చేస్తాను. ఏం లేదు, యాదో ఒక తెలుగు వస్తా ఉంది, దాన్ని తెలుగు మాట్లాడతాం అని చెప్తావు. ఎలా? మేడం కొడతారు నీకు, దీన్ని ఎత్తుకొని కొడతారు మళ్ళా తలకాయ పైన. పోవే. చాట్ కావాలా? పో అన్నని అడుగు. పో అన్నని అడిగేసి తీసుకో, అన్న దగ్గర ఉంది. ఆవు ఇవు ಇಲ್ಲ, నీకు తెలుగులో బరಲ್ಲ. பச்சனுந்தா? தமிழ் மாத்தாடா? தமிழಲ್ಲಿ. என்னடி சாப்பிடாச்சா? சாப்பிடு. ನಾ ಸಾಪ್ಟೆ. ಯಾವ ಭಾಷೆ ಬರಲ್ಲ ಈ ಹುಡುಗಿಗೆ. ನನ್ನನ್ನ ಬಂದ್ಬಿಟ್ಟು ಅಮ್ಮ ಇಂಗ್ಲಿಷ್ ತೆಲುಗು ಎರಡು ಬಿಟ್ರಿ, ಇಂಗ್ಲಿಷ್ ಕನ್ನಡ ತೆಲುಗು ಮೂರು ಬಿಟ್ರಿ ಯಾವುದು ಬರಲ್ಲ. ಆಮೇಲೆ ಅವ್ರು ಕೇಳಿಸ್ಕೊಂಡು ನಗಾಡ್ತಾರೆ. ನಗಾಡಬಾರ್ದು ಜಾಗದಲ್ಲಿ ನಗಾಡ್ ಬಂದ್ಬಿಡುತ್ತೆ. ಸೊ ಬಾಯ್ ಫ್ರೆಂಡ್ಸ್, ಯಾವ ಇಂಗ್ಲಿಷ್ ಬರಲ್ಲ ಏನಿಲ್ಲ ಇವಳಿಗೆ. ಡೌರ್ ಮಾಡ್ತಾವ ಇವಳು. ಬಿಡ ಕೈ ನಿಂತಿದ್ ಬಿಡು, ಕೈ ಕುಯ್ಕೊಂಡೈತಿ. ಬಾಯ್. ನಮ್ಮ ಇಂಗ್ಲಿಷು
ಮತ್ತೆ ಹಿಂದಿ, ನಮ್ ಇಂಗ್ಲಿಷ್, ತೆಲುಗು ಹಿಂದಿ, ತೆಲುಗು, ತಮಿಳು ಎಲ್ಲ ಇಷ್ಟ ಆಗಿದ್ರೆ ಸುಮ್ಮನೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಲೈಕ್ ಮಾಡಕ್ ಹೋಗ್ಬೇಡಿ. ಮತ್ತೆ ಅವೆಲ್ಲ ನಿಮ್ಗೆ ಬರೋ ಭಾಷೆ ಕೂಡ ನಾನು ಮಾತಾಡಿರೋ ಭಾಷೆಯಲ್ಲಿ ನೀವು ಅದ್ರಲ್ಲ ನೀವು ಆಗಿದ್ರೆ ನಿಮ್ಗೆ ಬರೋ ಭಾಷೆನೇ ಮರ್ತೋಗ್ಬಿಡುತ್ತೆ. ಸಾರಿ. ತೆಲುಗು ಮಾತ್ರ ಬರುತ್ತೆ, ತಮಿಳು ಅಷ್ಟೇ ಅಷ್ಟಷ್ಟು ಬರುತ್ತೆ, ಇಂಗ್ಲೀಷು ಅರ್ಥ ಆಗುತ್ತೆ ಸ್ವಲ್ಪ ಸ್ವಲ್ಪ, ಹಿಂದಿ ಬರುತ್ತೆ ಇವಾಗ. ನಮ್ಮ ಕಂಪ್ನಿಯಲ್ಲಿ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಅರ್ಧ ಭಾಗ ತಮಿಳು ಇದು ಹಿಂದಿಯವರು ಇರೋದ್ರಿಂದ ನನಗೆ ಹಿಂದಿ ಬರುತ್ತೆ ಇವಾಗ. ಪರವಾಗಿಲ್ಲ, ಕಲ್ತ್ಕೊಂಡಿದ್ದೀನಿ. ಇಷ್ಟ ಆದರೆ ಕಮೆಂಟ್ ಮಾಡಿ. ಕರೆಕ್ಟಾಗಿ ಮಾತಾಡಿದರೆ ರಾಂಗ್ ಆಗಿದ್ರೆ ಸಾರಿ, ಸಾರಿ. ಬೇಜಾರಾಗ್ತೈತೆ Oh, she is not trying, yeah, baby. ತಮಿಳು ಕೂಡ ಮಾತಾಡೋ, ಇಂಗ್ಲಿಷು, ಕನ್ನಡ, ತೆಲುಗು, ತಮಿಳು. ನನಗೆ ತುಳು ಕೂಡ ಬರುತ್ತೆ ಫ್ರೆಂಡ್ಸ್. ತುಳು ನಾವು ಮಂಗಳೂರಲ್ಲಿ 1 ವರ್ಷ ಇದ್ವಿ, 1.5 ವರ್ಷ ಇದ್ವಿ. ಒಣಸಾಂಡ ನಿಮ್ಗೆ ಅದೇ ಬರಲ್ಲ, ಅವಳಿಗೆ ನನಗೆ ಸ್ವಲ್ಪ ಸ್ವಲ್ಪ ಬರುತ್ತೆ, ಫುಲ್ ಅರ್ಥ ಆಗುತ್ತೆ. ಸೊ ಹಂಗಾಗಿ ಊಟ ಆಯ್ತಾ ಅಂದ್ರೆ ಏನು? ಒಣಸಾಂಡ ಅಂತ, ಕಾಫಿ ಆಯ್ತಾ? ಕಾಫಿ ಆಂಡ ಅಂತ. ಸ್ವಲ್ಪ ಲೂಸ್ ಇವಳು ಇರಲಿ. ಮತ್ತೆ ನಾವು ಜ್ಯೂಸು ಕೂಡ ಕುಡಿತಾ ಇದ್ವಿ. ನಮ್ಮ ಅತ್ತೆಗೆ ಜ್ಯೂಸ್ ತೊಗೊಂಡೋಗೋಕ್ಕೆ ಅಂತ ಬಂದಿದ್ವಿ. ಸೊ ನನಗೂ ಬಟರ್ ಫ್ರೂಟ್ ಜ್ಯೂಸ್ ಅಂದರೆ ತುಂಬಾ ಇಷ್ಟ. ಅಲ್ಲಿ ಸಿಕ್ತು, ನಮ್ಮ ಅತ್ತೆಗೊಂದು ತೊಗೊಂಡು ನಾವೆಲ್ಲ ಒಂದೊಂದು ಕುಡಿದ್ವಿ. ತುಂಬಾ ಸಖತ್ತಾಗಿತ್ತು. ನನ್ನ ಮಕ್ಕಳು ಅದೇನದು ಡ್ರ್ಯಾಗನ್ ಫ್ರೂಟ್ ಅಂತೆ ರೆಡ್ಗೆ ಇರುತ್ತಲ್ಲ ಫ್ರೆಂಡ್ಸ್, ಅದು ಕುಡಿದ್ರು. ನಮ್ಮ ಮನೆಯವರು ಕೂಡ ಕರ್ಕೊಂಡು ಹೋಗೋಕ್ಕಂತ ಬಸ್ ಸ್ಟ್ಯಾಂಡಿಗೆ ಬಂದಿದ್ದರು. ನಾನು ಮನೆಯಲ್ಲಿ ಅಡುಗೆ ಎಲ್ಲ ಮಾಡ್ಕೊಂಡು ತೊಗೊಂಡೋಗೋಕ್ಕೆ ಅಂತ ಮನೆಗೆ ಬಂದಿದ್ದೆ. ಸೊ ಹಾಗೆ ಮನೆಯಿಂದ ಊಟ ತೊಗೊಂಡು ಹೋಗುವಾಗ ಜ್ಯೂಸ್ ತೊಗೊಂಡೋಗೋಣ ಅಂದ್ಬಿಟ್ಟು ಅಲ್ಲಿ ಇಳ್ದಿದ್ವಿ, ಹತ್ತಿ ಬೆಲೆ ಹತ್ರ. ಆವಾಗ ಅಲ್ಲಿ ಜ್ಯೂಸ್ ತೊಗೊಂಡ್ವಿ ಅವ್ರಿಗೂ. ನಾವು ಕೂಡ ಕುಡಿದ್ಬಿಟ್ಟು ಹೋಗ್ತಾಯಿದ್ವಿ. ತುಂಬಾ ಚೆನ್ನಾಗಿತ್ತು. ಒಂದು ಜ್ಯೂಸ್ ಬಂದ್ಬಿಟ್ಟು ಅದು ಬಟರ್ ಫ್ರೂಟು 60 ರುಪೀಸು, ಮತ್ತು ಬೇರೆದೆಲ್ಲ 40 ರುಪೀಸು. ಸೊ ಹಂಗಾಗಿ ಮಕ್ಕಳು ಕೂಡ ಕುಡಿತಾಯಿದ್ರು, ಅವ್ರಿಗೂ ತುಂಬ ಇಷ್ಟ ಆಯಿತು. ಅವರು ಏನೋ ಹೇಳೋಕ್ಕೆ ಬರಲ್ಲ ನಂಗೆ ಅದನ್ನ, ಡ್ರ್ಯಾಗನ್ ಫ್ರೂಟ್ ಅಂತೆ ಫ್ರೆಂಡ್ಸ್, ನಂಗೆ ಹೇಳೋಕ್ಕೆ ಬರಲ್ಲ ಅದು. ಆ ಹಣ್ಣನ್ನ ನೋಡು ಕೂಡ ಇಲ್ಲ, ಅದೇ ಫಸ್ಟ್ ಟೈಮ್ ನೋಡಿದ್ದು ನಾನು. ಚೆನ್ನಾಗಿತ್ತು. ನಾನು ಸ್ವಲ್ಪ ಕುಡಿದೆ, ಅಷ್ಟೊಂದು ಏನು ಟೇಸ್ಟ್ ಅನ್ನಿಸ್ಲಿಲ್ಲ. ಎಲ್ಲದಕ್ಕೂ ನನಗೆ ಬಟರ್ ಫ್ರೂಟೇ ಬೆಟರ್ ಅನ್ನಿಸ್ತು. ಇವರು ಅದನ್ನು ನಾಲ್ಗೆ ಸ್ವಲ್ಪ ಥರ ಕಲರ್ ಚೇಂಜ್ ಆಗುತ್ತೆ, ಸೊ ಅದಕ್ಕೆ ಇಷ್ಟಪಟ್ಟು ಕುಡಿದ್ರೆ ಏನೋ ಗೊತ್ತಿಲ್ಲ. ನಮ್ಮ ಮನೆಯವರು ಕೂಡ ಇಲ್ಲ, ಹೆಲ್ದಿ ಅದು ಒಳ್ಳೇದು ಅಂತ ಹೇಳಿದ್ರು. ನನ್ನ ಮಗಳು ಕೂಡ ನೋಡಿ ಫೋಸ್ ಕೊಡ್ಕೊಂಡು ಕುಡಿತಾ ಇದ್ಲು. ಅದರೊಳಗೇನೋ ಚಾಕ್ಲೇಟ್ ಏನೋ ಹಾಕಿಸ್ಕೊಂಡು ಕುಡಿತಾಯಿದ್ರು. ನೋಡಿ ನನ್ನ ಮಗಳಿಗೆ ತಲೆ ಕೂಡ ಬಾಚಿರಲಿಲ್ಲ. ನಾನು ಕೂಡ ಟೇಸ್ಟ್ ಮಾಡ್ತಿದ್ದೆ ಅದನ್ನ, ಯಾಕೋ ನನಗೆ ಇಷ್ಟ ಆಗಿಲ್ಲ, ಕೊಟ್ಬಿಟ್ಟೆ ವಾಪಸ್ ಅವಳಿಗೆ. ಮತ್ತೆ ಎಲ್ಲ ತಗೊಂಡೋಗಿ ಕೊಟ್ವಿ, ಕುಡಿದ್ರು. ಮತ್ತು ನೆಕ್ಸ್ಟ್ ಡೇ ಅಲ್ಲೇ ನಾನು ನೈಟ್ ಫುಲ್ ಅಲ್ಲೇ ಮಲ್ಕೋಬೇಕಾಗಿತ್ತು, ಅಲ್ಲೇ ಮಲ್ಕೊಂಡ್ವಿ. ಮಕ್ಕಳಿಬ್ಬರೇ ಇದ್ರು ಮನೆಯಲ್ಲಿ. ನೋಡಿ ನಾನು ಟೀ ಕುಡಿಯೋಕ್ಕಂತ ಆಚೆ ಬಂದಿದ್ವಿ, ನಾನು ಮನೆಯವರು. ಫುಲ್ಲು ನಿದ್ದೆ. ನಮ್ಮದು ಟಿಫನ್ ಮಾಡ್ತೀನಿ ಅಂದರು. ಅವ್ರದ್ದೇ ಸ್ವಲ್ಪ 1-2 ಸ್ಪೂನ್ ಹಾಕಿಸ್ಕೊಂಡು ತಿಂದೆ, ಟೇಸ್ಟ್ ನೋಡೋಣ ಅಂದ್ಬಿಟ್ಟು. ನನಗೇನೋ ಪಲಾವ್ ಇಷ್ಟ ಆಗಿಲ್ಲ, ಅವ್ರು ತಿಂತಾಯಿದ್ರು. ಅವ್ರಿಗೆ ಹೊಟ್ಟೆ ಇಷ್ಟ ಆಯ್ತಂತೆ, ಸೊ ಹಂಗಾಗಿ ತಿಂದರು ಅವರು. ನಾನೊಂದು ಟೀ ಕುಡಿದೆ ಅಷ್ಟೇ, ಒಂದು ಟೀ ಮತ್ತು ಒಂದು ವಡೆ ತಿಂದೆ. ನೋಡಿ ಮುಖ ಎಲ್ಲ ಹಿಂಗಾಗೈತೆ, ನಿದ್ದೆ ಇಲ್ಲ 2-3 ದಿನದಿಂದ, ಫುಲ್ ನಿದ್ದೆ ಇಲ್ಲ. ಮತ್ತು ಬಂದ್ವಿ ಹಾಸ್ಪಿಟಲ್ ಹತ್ರ, ಅಲ್ಲಿ ಉಪ್ಪಿಟ್ಟು ಕೊಟ್ಟಿದ್ರು, ಚೆನ್ನಾಗಿತ್ತು. ಅದು ನಮ್ಮ ಅತ್ತೆಗೆ ತಿನ್ನಿಸ್ತಾ ಇದ್ದೆ, ತಿಂದರು ನಮ್ಮ ಅತ್ತೆ. ಮತ್ತು ಹಂಗೆ ಮಾತಾಡ್ತಾ ಇದ್ವಿ. ಚೂರ್ಗೆ ಈಗ ನನಗೂ ಪರವಾಗಿಲ್ಲ, ಸ್ವಲ್ಪ ತಗೊಂಡಿದ್ದಾರೆ. ಕಫ ಉಗಿಯುತ್ತಾರೆ, ಹುಷಾರಾಗೋದು ಇವಾಗ, ಪರವಾಗಿಲ್ಲ. ನಿದ್ದೆ ಇಲ್ಲ, ಅಲ್ಲಿ ತೋರಿಸ್ಬೇಡ, ನೀವು ಮಾತಾಡೋ. ಆಯ್ತು, ಎಲ್ಲ ಮಾತಾಡೋಕ್ಕಾಯ್ತು. ಸರಿ ಗಾಯ್ಸ್, ನನಗೆ ಇಷ್ಟವಾಗಿರೋ ಇವು ಮೊಹಮ್ಮದ್ ಬಗ್ಗೆ ಎಷ್ಟು ಕ್ಯೂಟಾಗಿದೆ ನಾನು.
ಸೊ ಅಲ್ಲಿ ಮೆಡಿಸಿನ್ ತೊಗೊಂಬರಕ್ಕೆ ಅಂತ ಬಂದ್ವಿ. ಅಲ್ಲಿ ಕಾಫಿ ಇತ್ತು, ಕಾಫಿ ಕೇಳಿದೆ, ರೇಟ್ ಬಂದು 15 ರೂಪಾಯಿ 20 ರೂಪಾಯಿ ಹೇಳಿದ್ರು. ಕುಡಿದ್ವಿ, ಏನೋ ನಂಗೆ ಅಷ್ಟು ಇಷ್ಟ ಆಗಿಲ್ಲ, ಇದು ಚೆನ್ನಾಗೇ ಇದ್ದಿಲ್ಲ. ಸೊ ಆಮೇಲೆ ಎಲ್ಲ ಡಿಸ್ಚಾರ್ಜ್ ಆಯಿತು, ಎಲ್ಲ ನಾರ್ಮಲ್ ಇದೆ, ಪರವಾಗಿಲ್ಲ ಅಂದರು. ನಿಜವಾಗ್ಲೂ ಮತ್ತೇನೋ ಚಿಕ್ಕ ಮಗು ಥರನೇ ನೋಡ್ಕೊಂಡಿದ್ದೀವಿ, ತುಂಬ ಚೆನ್ನಾಗಿ ನೋಡ್ಕೊಂಡ್ವಿ. ಸೊ ವಿಧಿ ಇಲ್ಲ, ನೋಡ್ಕೊಳ್ಳೇಬೇಕಾಯ್ತು, ನೋಡ್ಕೊಂಡ್ವಿ, ಚೆನ್ನಾಗಿ ನೋಡ್ಕೊಂಡ್ವಿ. ಡಿಸ್ಚಾರ್ಜ್ ಮಾಡಿದರು. ಸೊ ಬಿಲ್ಲೆಲ್ಲ ಕ್ಲಿಯರ್ ಮಾಡಿಬಿಟ್ಟು ನಾವು ನಮ್ಮನೆಯವ್ರು ಕ್ಯಾಬ್ ಬುಕ್ ಮಾಡಿದರು, ಅದರಲ್ಲಿ ಬರ್ತಾಯಿದ್ವಿ. ಬರುವಾಗ ಒಂದಿರಲಿ ಅಂದ್ಬಿಟ್ಟು ಚಿಕ್ಕದಾಗಿ ಒಂದು ವೀಡಿಯೋ ಮಾಡಿಕೊಂಡೆ. ಸೊ ಚೆನ್ನಾಗಿ ಸೇಫಾಗಿ ಬಂದ್ವಿ. ನಮ್ಮತ್ತೆ ಸ್ವಲ್ಪ ಹುಷಾರಾಗಿರೋದು ನೋಡಿ ನಮಗೂ ತುಂಬ ಖುಷಿ ಆಯಿತು. ಇನ್ನೂ ಫುಲ್ ಹುಷಾರಾಗಿರಲಿಲ್ಲ, ಸ್ವಲ್ಪ ಕಾಲುಗಳು ನೋವು ಮತ್ತು ಕೆಮ್ಮು ಒಂದು ಹಾಗೆ ಇತ್ತು. ಎಷ್ಟು ದಿನ ಅಂತ ಹಾಸ್ಪಿಟ್ಲಲ್ಲಿ ಇರೋಕ್ಕಾಗುತ್ತೆ. ಅವರು ನಮ್ಮ ಅತ್ತೆ ಅಂತೂ ಇಲ್ಲ, ನಾನು ಇರೋದೇ ಇಲ್ಲ, ಹಾಸ್ಪಿಟ್ಲಲ್ಲಿ ಇರೋದೇ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು. ಸೊ ಹಂಗಾಗಿ ನಾವು ಮನೆಗೆ ಕರ್ಕೊಂಡ್ಬಂದ್ವಿ. ಸ್ವಲ್ಪ ಓಕೆ ಬಂದರು ಮನೆಗೆ. ಮತ್ತು ಮನೆ ಬರೋಷ್ಟೊತ್ತಿಗೆ ಸುಮಾರು 4 ಗಂಟೆ 4:15 ಆಗೋಯಿತು. ಹಾಗಾಗಿ ಬೇಗ ಬೇಗ ಅಡುಗೆ ಮಾಡ್ಬೇಕಂದ್ಬಿಟ್ಟು ರಸಮ್ ಮಾಡಿದೆ, ಅನ್ನ ಮಾಡಿದೆ ಮತ್ತು ಬಜ್ಜಿ ಮಾಡಿದೆ. ಸೊ ಏನೋ ಮಾಡಿದೆ, ಆದಷ್ಟು ನನಗೂ ತುಂಬ ಟಯರ್ಡ್ ಆಗಿತ್ತು. ಸೊ ಹಾಗಾಗಿ ರಸಮ್ಮೇ ಮಾಡಿದೆ. ನಾನು ಇನ್ನೊಂದು ಸರಿ ಶೇರ್ ಮಾಡ್ಕೊತೀನಿ. ನನಗೆ ಆ ವಿಡಿಯೋ ಮಾಡ್ಕೊಂಡು ಫುಲ್ ಇದು ಮಾಡ್ಲಿಕ್ಕೆ ಆಗಲಿಲ್ಲ. ನಮ್ಮ ಅತ್ತೆ ಬೇರೆ ನನ್ನೇ ನೋಡ್ತಾಯಿದ್ರು, ಏನು ಅನ್ಕೊತಾರೆ ಅಂದ್ಬಿಟ್ಟು ನಾನು ಏನು ಇದು ಮಾಡೋಕ್ಕೆ ಹೋಗಲಿಲ್ಲ. ಚೆನ್ನಾಗಿತ್ತು ರಸಮ್ಮ ಮತ್ತು ಬಜ್ಜಿ, ಅನ್ನ, ಸ್ವಲ್ಪ ಮುದ್ದೆ ಕೂಡ ಮಾಡಿದೆ. ನಾನು ಏನೋ ಬೇರೆ ಸಾಂಬಾರು ಮಾಡಿ ಮುದ್ದೆ ಮಾಡಿದೆ, ಬೇಳೆ ಸಾಂಬಾರು ಮಾಡಿ ಮುದ್ದೆ ಮಾಡಿದೆ. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗ ಎದ್ದುಬಿಟ್ಟು ಸೊ ಅಡುಗೆ ಮಾಡೋಣ ಅಂದ್ಬಿಟ್ಟು ಕಿಚನಿಗೆ ಬಂದಿದ್ದೀನಿ. ಏನಂದರೆ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆನೇ ನೋಡಿ, ತರಕಾರಿ ಎಲ್ಲ ಫಸ್ಟೇ ನಾನು ಬೇಯಿಸ್ಕೊತಾ ಇದ್ದೆ. ಯಾಕೆ ಅಂದರೆ ಬೇಗ ಟೈಮಾಗಿ ಹೋಗ್ಬಿಟ್ಟಿತ್ತು. ನಮ್ಮ ಬಾವ ಬೇರೆ ಊರಿಗೆ ಹೋಗ್ತೀನಿ ಅಂತ ಇದ್ದರು. ಸೊ ಬೇಗ ಆಗಲಿ ಅಂದ್ಬಿಟ್ಟು ಬೇಯಿಸ್ಕೊತಾ ಇದ್ದೆ. ಹಂಗೆ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ರು, ಯಾವಾಗ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಮಾಡ್ತಾಯಿದ್ದೆ. ಮತ್ತು ರವೆ ಚೆನ್ನಾಗಿ ಹುರ್ಕೊಬೇಕು. 2 ಈರುಳ್ಳಿ, 4 ಹಸಿಮೆಣಸಿಕಾಯಿ, 2 ಟೊಮೊಟೊ ತೊಗೊಂಡಿದ್ದೀನಿ. ಈರುಳ್ಳಿ ಮತ್ತು ಹಸಿಮೆಣಸಿಕಾಯಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕಡಲೆ ಬೀಜ ಹಾಕಿಲ್ಲ, ಬಟಾಣಿ ಹಾಕಿದ್ದೆ. ಹಂಗಾಗಿ ಚೆನ್ನಾಗಿ ಫ್ರೈ ಆದಮೇಲೆ ಈ ಥರ ನೀರು ಹಾಕ್ಕೊಂಡೆ, ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡೆ. ತರಕಾರಿ ಬೇಯಿಸ್ತಿದ್ನಲ್ಲ ಫ್ರೆಂಡ್ಸ್, ತರಕಾರಿ ಸಮೇತ ನೀರು ಹಾಕ್ಕೊಂಡಿದ್ದೀನಿ. ನೀರಾಗೆ ಉಪ್ಪು ಎಲ್ಲ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಎಷ್ಟು ಬೇಕಷ್ಟು ಹಾಕ್ಕೊಂಡ್ಬಿಟ್ಟು ರವೆ ಹಾಕ್ಬಿಟ್ಟು ಚೆನ್ನಾಗಿ ಇದು ಮಾಡೋದು. ಉಪ್ಪಿಟ್ಟು ರೆಡಿ.